ಎಲ್ಲ ಕೆಲಸನೂ ಮುಗೀತು. ಇವತ್ತು ಬೆಳಿಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸನೂ ಆಗ್ಬಿಟ್ಟಿದೆ. ಯಾಕಂತಂದರೆ ನನ್ನ ಹಸ್ಬೆಂಡ್ ಇವತ್ತು ಬೇಗನೆ ಡ್ಯೂಟಿಗೆ ಹೋಗಿರೋದ್ರಿಂದ ಅವ್ರಿಗೆ ಟಿಫನ್ನು ಮತ್ತು ಲಂಚ್ ಬಾಕ್ಸು ಎಲ್ಲನೂ ಬೆಳಿಗ್ಗೆನೇ ಪ್ರಿಪೇರ್ ಮಾಡಿಬಿಟ್ಟಿದ್ದೆ ನಾನು. ಸೊ ಹಾಗಾಗಿ ಬೆಳಿಗ್ಗೆನೇ ಬೇಗ ಎದ್ದಿದ್ದೆ. ಅವರು ಕೂಡ ಬಾಕ್ಸ್ ತೊಗೊಂಡು ಹೋಗಾದ್ಮೇಲೆ ಇವತ್ತು ವಾರ ಇತ್ತಲ್ವ, ಹಾಗಾಗಿ ನಾನು ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಇವಾಗ ಮುಗೀತು ಎಲ್ಲ ಕೆಲಸನೂ ಕೂಡ. ಸೊ ನಾನಿವಾಗ ಟಿಫನ್ ಮಾಡ್ಕೋಬೇಕು. ಸೊ ಬೆಳಿಗ್ಗೆನೇ ನಾನು ನನ್ನ ಹಸ್ಬೆಂಡ್ಗೆ ಏನು ಮಾಡಿದೆ ಅಂತಂದರೆ ಸಿಂಪಲಾಗಿ ಟೊಮೊಟೊ ಚಿತ್ರಾನ್ನ ಮಾಡಿಬಿಟ್ಟು ಮಿಕ್ಸ್ ತರಕಾರಿ ಹಾಕಿ ಸಾಂಬಾರು ಮಾಡಿದ್ದೆ. ನಮ್ಮ ಮನೇಲಿ ಏನಂತ ಅಂದರೆ ನುಗ್ಗೆಕಾಯಿ ಒಂದೇ ಇದೆ, ನುಗ್ಗೆಕಾಯಿನೇ ಹಾಕಿ ಸಾಂಬಾರು ಮಾಡಲ್ಲ, ಎಲ್ಲ ಥರ ತರಕಾರಿಗಳನ್ನೆಲ್ಲ ಹಾಕಿ ಮಿಕ್ಸ್ ತರಕಾರಿ ಹಾಕಿ ಸಾಂಬಾರು ಮಾಡಿಬಿಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಎಲ್ಲ ತರಕಾರಿದೂ ಕೂಡ ಪ್ರೋಟೀನ್ ಆಗಲಿ ವಿಟಮಿನ್ ಆಗಲಿ ನಮಗೆ ಬಾಡಿಗೆ ಆಗೋಗುತ್ತಲ್ವ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಮಿಕ್ಸ್ ತರಕಾರಿ ಹಾಕ್ಬಿಟ್ಟು ವೀಕ್ಲಿ 1 ಟೈಮ್ ಆದ್ರೂ ನಾನು ಸಾಂಬಾರು ಮಾಡ್ಕೊಂಡ್ಬಿಡ್ತೀನಿ. ಆ್ಯಂಡ್ ಸ್ವಲ್ಪ ಕಾಬೂಲ್ ಕಡಲೆಕಾಳು ಮತ್ತು ಬೀಟ್ರೇಟ್ ಹಾಕ್ಬಿಟ್ಟು ಸ್ವಲ್ಪ ಪಲ್ಯನೂ ಕೂಡ ಮಾಡಿದ್ದೆ. ಸೊ ಇವಾಗ ಟೈಮ್ ಬೇರೆ ಆಗಿದೆ, ಪೂಜೆ ಎಲ್ಲ ಆಗಿ ಟೈಮು ಆಗಲ್ಲ, ಆಲ್ರೆಡಿ 10 ಗಂಟೆ ಆಗಿಬಿಟ್ಟಿದೆ, ಹೊಟ್ಟೆ ಬೇರೆ ಅಷ್ಟಾಗ್ತಿದೆ. ಸೊ ಟಿಫನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನಾನಿವತ್ತು ಏನೇನು ಮಾಡಿದ್ದೆ ಅಂತ ನಿಮಗೆ ತೋರಿಸ್ತೀನಿ. ನನ್ನ ವಾಯ್ಸ್ ಸ್ವಲ್ಪ ಕ್ಲಾರಿಟಿ ಕೇಳಿಸ್ತಿಲ್ಲ ಅಂತ ಅಂದ್ಕೊತೀನಿ. ಯಾಕಂತಂದರೆ ಟೈಮ್ ಬಂದು 10 ಆಗಿಬಿಟ್ಟಿದೆ ಅಲ್ಲ, 10-10:30 ಟೈಮಲ್ಲಿ ವೆಹಿಕಲ್ ಸೌಂಡೇ ಇರುತ್ತೆ, ಹಾಗಾಗಿ ಕೇಳಿಸ್ತಾ ಇಲ್ಲ ಅನಿಸುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಮಾರ್ನಿಂಗ್ ನೋಡಿ ನಾನು ಕಾಬೂಲ್ ಕಡಲೆಕಾಳು ಮತ್ತು ಬೀಟ್ರೇಟ್ ಹಾಕಿ ಸ್ವಲ್ಪ ಪಲ್ಯ ಮಾಡ್ಕೊಂಡಿದ್ದೆ, ಹಾಗೆಯೇ ಮತ್ತು ಮಿಕ್ಸ್ ತರಕಾರಿ ಎಲ್ಲ ಹಾಕಿಬಿಟ್ಟು ಸಾಂಬಾರು ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ತರಕಾರಿ ಹಾಕಿ ಮಾಡಿ. ಪ್ರೋಟೀನು ಫೈಬರು ಎಲ್ಲ ಒಟ್ಟಿಗೆ ಸಿಗುತ್ತೆ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಗೊಜ್ಜು ನಾನು ಬೇರೆ ಮಾಡಿದ್ದೆ ಅಲ್ವಾ, ಅದೆಲ್ಲ ತೊಳೆದುಬಿಟ್ಟು ಅವರಿಗೆ ಹಾಕ್ಕೊಟ್ಟಿದ್ದೆ ಅಲ್ವಾ ಬಾಕ್ಸಿಗೆ. ಇನ್ನು ಪಾತ್ರೆ ಎಲ್ಲ ಇರುತ್ತಲ್ವ ಬದಲಾಯಿಸ್ಬಿಟ್ಟು ತೊಳೆದಿದ್ದೆ, ಹಾಗಾಗಿ ಬೌಲ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ನಾನು. ಆ್ಯಂಡ್ ಇವತ್ತು ನಾನು ಟಿಫನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಏನು ಗೊತ್ತಾ, ಬೆಳಿಗ್ಗೆ ಅಂತಲ್ಲ, ಯಾವಾಗಲೂ ಅಷ್ಟೇ ಊಟ ಮಾಡಬೇಕಾದ್ರೆ, ತಿಂಡಿ ಮಾಡಬೇಕಾದ್ರೆ ಫುಲ್ಲು ಒಂದು ಪ್ರೋಟೀನ್ ಫುಡ್ ಥರ ನಾವು ತೊಗೋತಾ ಇದ್ದೀವಿ ನಮ್ಮ ಬಾಡಿಗೆ ಅಂತ ಅಂದಾಗ ತುಂಬಾ ಖುಷಿಯಾಗುತ್ತೆ. ನನಗಂತೂ ತುಂಬಾ ಖುಷಿಯಾಗುತ್ತೆ ಊಟ ಮಾಡೋದ್ರಿಂದ ಆಗಲಿ ಅಥವಾ ತಿಂಡಿ ತಿನ್ನೋದ್ರಿಂದ ಆಗಲಿ. ಇವತ್ತಿನ ದಿನ ನಾನು ನನ್ನ ಬಾಡಿಗೆ ಹೆಲ್ದಿ ಫುಡ್ ಕೊಟ್ಟನಪ್ಪ ಅನ್ನೋದೊಂದು ನನಗೆ ಸಮಾಧಾನ ಇರುತ್ತೆ. ನನಗದು ತುಂಬಾ ಇಷ್ಟ. ಆ್ಯಂಡ್ ಇವತ್ತು ಪೂಜೆ ಮಾಡೋ ಟೈಮಲ್ಲಿ ನಾನು ಏನಂತಂದರೆ ಯಾವಾಗಲೂ ಕೂಡ ಸಾಂಗ್ ಹಾಕಿ ಬಿಡ್ತೀನಿ, ದೇವ್ರ ಸಾಂಗ್ನ. ಬಟ್ ಇವತ್ತು ಪೂಜೆ ಮಾಡೋ ಟೈಮಲ್ಲಿ ಕರೆಂಟ್ ಹೋಗಿತ್ತು, ಸೊ ಹಾಗಾಗಿ ಹಾಕಿರಲಿಲ್ಲ. ಅದಕ್ಕೇ ತಿಂಡಿ ಮಾಡೋ ಟೈಮಲ್ಲಾದ್ರೂ ಹಾಕ್ಕೊಂಡು ನೋಡೋಣ ಅಂತ ಹೇಳ್ಬಿಟ್ಟು ದೇವ್ರ ಸಾಂಗ್ನ ಹಾಕ್ತಾಯಿದ್ದೆ. ನಮ್ಮನೆ ಟಿ ವಿ ಅಂತೂ ಅದು ಆನ್ ಆಗಿ ಅದೆಲ್ಲ ನೆಟ್ಟೆಲ್ಲ ನಿಧಾನಕ್ಕೆ ವೈಫೈ ಎಲ್ಲ ಕನೆಕ್ಟ್ ಆಗಿ ಬರೋಷ್ಟರಲ್ಲಂತೂ ನಮಗೆ ಎಷ್ಟು ಪೇಷನ್ಸ್ ಬೇಕು ಅಂತ ಅಂದರೆ ಒಂದು 5 ನಿಮಿಷನಾದರೂ ಆಗುತ್ತೆ, ನಿಂತ್ಕೊಂಡೇ ಇರಬೇಕು. ಹಾಗಾಗಿ ಅಷ್ಟು ಹೊತ್ತು ವೆಯ್ಟ್ ಮಾಡಿ ಇವಾಗ ಟಿ ವಿ ಆನ್ ಮಾಡಿದೆ. ರಾಯರದು ಸಾಂಗ್ ಬರ್ತಾಯಿತ್ತು, ಹಾಗಾಗಿ ಅದನ್ನೇ ಹಾಕಿದೆ. ತುಂಬಾ ಚೆನ್ನಾಗಿ ಇತ್ತು ಅದು ಸಾಂಗ್. ಅಂತ ರಾಯರ ಸಾಂಗ್ ಯಾವ್ದು ಕೇಳಿದ್ರೂ ಕೂಡ ತುಂಬಾ ಖುಷಿಯಾಗುತ್ತೆ. ಸೊ ಹಾಗಾಗಿ ಹಾಕಿಬಿಟ್ಟು ಬಿಟ್ಟಿದ್ದೆ. ತಿಂಡಿ ಎಲ್ಲ ತಿಂದ್ಬಿಟ್ಟು ಟಿ ವಿ ನೋಡ್ತಾ ಒಂದು 1/2 ಅವರ್ ಹಾಗೇ ಕೂತಿದ್ದೆ. ನಾನು ತಿಂಡಿ ಎಲ್ಲ ತಿಂದಾದಮೇಲೆ ಬೇರೆ ಯಾವ ಕೆಲಸನೂ ಒಂದು 1/2 ಅವರ್ ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಹಾಗೆ ಸೈಲೆಂಟಾಗಿ ಕೂತ್ಕೊತೀನಿ ಅಥವಾ ವಾಕ್ ಮಾಡ್ಕೊತೀನಿ. ಅದಾದಮೇಲೆ ಏನೇ ಕೆಲಸ ಇದ್ರೂ ಮಾಡ್ಕೊಳ್ಳೋದು ನಾನು. ಹಾಗಾಗಿ ಬೆಳಿಗ್ಗೆನೇ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಹಾಕಿದೆ ಅಲ್ವಾ, ಅದನ್ನು ಇವಾಗ ಒಣಗಾಕ್ಬಿಡೋಣ ಅಂಥೇಳಿ ಒಣಗಾಕ್ತಾಯಿದ್ದೀನಿ. ನೀರೆಲ್ಲ ಫುಲ್ಲು ಕೆಳಗಡೆ ಸೋರಿರುತ್ತಲ್ವ, ಹಾಗಾಗಿ ಬೇಗನೆ ಒಣಗಾಕ್ಬೋದು ಮತ್ತು ನೀಟಾಗಿ ಬೇಗ ಆರುತ್ತೆ ಅಂತೇಳ್ಬಿಟ್ಟು ನಾನು ಆ ಥರ ಮಾಡ್ತೀನಿ ಅಷ್ಟೇ. ಆದರೆ ಇಲ್ಲಿ ಬೆಂಗಳೂರಲ್ಲಿ ಮಳೆನೂ ಬರ್ತಾಯಿದೆ ಮತ್ತು ಬಿಸಿಲೂ ಇದೆ, ಆ ಥರ ಆಗ್ತಾಯಿದೆ. ನನಗಂತೂ ಇದೇನಪ್ಪ, ಬಿಸಿಲೂ ಇದೆ ಮಳೆನೂ ಬರ್ತಾಯಿದೆ. ಎಷ್ಟು ಜೋರಾಗಿ ಸೌಂಡ್ ಬರ್ತಾಯಿತ್ತು ಗೊತ್ತಾ, ಮಳೆನೂ ಬರ್ತಾಯಿತ್ತು ಬಿಸಿಲೂ ಕೂಡ ಇತ್ತು. ಹಾಗಾಗಿ ಸ್ವಲ್ಪ ಹೊತ್ತು ನಮ್ಮ ಅಮ್ಮನಿಗೂ ಕೂಡ ಫೋನ್ ಮಾಡಿ ಹೇಳ್ತಿದ್ದೆ. ಎಲ್ಲ ಕೆಲಸ ಕೂಡ ಮುಗೀತು ಇವಾಗ. ಆ್ಯಂಡ್ ಅಡುಗೆನೂ ಕೂಡ ಏನು ಮಾಡೋಂಗಿಲ್ಲ ಅಲ್ವಾ, ಬೆಳಿಗ್ಗೆನೇ ಎಲ್ಲ ಮಾಡಿದ್ನೆಲ್ಲ ಸಾಂಬಾರೆಲ್ಲ ಇದೆ. ರೈಸ್ ಸ್ವಲ್ಪ ಮಾಡ್ಕೋಬೇಕಷ್ಟೇ ನಾನು ಒಬ್ಬಳಿಗೆ. ಹಂಗಾಗಿ ಮನೇಲಿ ಸ್ವಲ್ಪ ಅಗಸೆ ಬೀಜದ್ದು ಚಟ್ನಿ ಪುಡಿ ಖಾಲಿ ಆಗಿಬಿಟ್ಟಿತ್ತು, ಹಾಗೆಯೇ ಅಗಸೆ ಬೀಜದ್ದು ಪುಡಿ ಬರುತ್ತಲ್ವ, ಅದನ್ನು ಪ್ಲೈನ್ ಪೌಡರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ಮಾರ್ನಿಂಗ್ ಟೈಮು
ಬಿಸಿ ನೀರಿಗೆ ಹಾಕ್ಕೊಂಡು ಒಂದು ಸ್ಪೂನ್ ಅದನ್ನು ಕುಡಿತಾ ಇದ್ದೆ. ಸೊ ಅದನ್ನು ಕೂಡ ಖಾಲಿಯಾಗಿದೆ. ಹಾಗಾಗಿ ಅಗಸೆ ಬೀಜದ್ದು ಚಟ್ನಿ ಪುಡಿ ಮತ್ತು ನಾರ್ಮಲ್ ಪೌಡ್ರನ್ನ ಮಾಡಿಟ್ಕೊಂಡ್ಬಿಡೋಣ ಅಂತೇಳಿ ಇವತ್ತು ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಮಗೆ ನಾನಿಲ್ಲಿ ತೊಗೊಂಡಿರೋದು 1 ಕಪ್ಪಷ್ಟು ಅಗಸೆ ಬೀಜ ತೊಗೊಂಡಿದ್ದೀನಿ ಆ್ಯಂಡ್ ಚಿಕ್ಕದ್ರಲ್ಲಿ 3/4 ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಆ್ಯಂಡ್ ಬೆಳ್ಳುಳ್ಳಿ 3 ಗೆಡ್ಡೆ ತೊಗೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಚಟ್ನಿ ಪುಡಿಗೆ ಬೆಳ್ಳುಳ್ಳಿ ಫ್ಲೇವರ್ ಇದ್ದರೆ ಚೆನ್ನಾಗಿರುತ್ತೆ. ಹಂಗಾಗಿ ನಾನು 3 ಗೆಡ್ಡೆ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಆ್ಯಂಡ್ ನಾನು ಇದಕ್ಕೆ ಮೆಣಸು ಚಿಲ್ಲಿ ಪೌಡರ್ನೇ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮೆಣಸಿನ್ಕಾಯಿ ಪೌಡರ್ ಹಾಕ್ಬಿಟ್ಟೇ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಹತ್ರ ಅದಿದೆ, ಹಾಗಾಗಿ ಅದನ್ನೇ ಹಾಕ್ಕೊಂಡ್ಬಿಡ್ತೀನಿ. ನಿಮಗೆ ಬೇಕಂತಂದರೆ ನೀವು ಮೆಣಸಿನ್ಕಾಯಿ ಇರುತ್ತೆ ಅಲ್ವಾ, ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಅದನ್ನು ಕೂಡ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೋದು. ನಾನಿಲ್ಲಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ, ಮೆಣಸಿನ್ಕಾಯ್ದು ಪೌಡರ್ ಬರುತ್ತಲ್ವ ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಇದು ಏನು ಗೊತ್ತಾ, ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ಹಾಕೊಂಡು ತಿನ್ಬಿಡ್ಬೋದು. ಮತ್ತು ರೊಟ್ಟಿಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಇದು ತುಂಬಾ ಇಷ್ಟ. ಹಾಗಾಗಿ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ಮಾಡ್ಕೊತಾ ಇದ್ದೀನಿ. ಹಿಂಗೂ ಫ್ರೀ ಇದೆ ಅಲ್ವಾ, ಹಾಗಾಗಿ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಅಗಸೆ ಬೀಜ ನಮ್ಮ ಬಾಡಿಗೆ ಎಷ್ಟು ಮುಖ್ಯ ಅಂತ ಅಂದರೆ ಅದರಲ್ಲೂ ಕೂಡ ಹೆಣ್ಮಕ್ಳಿಗಂತೂ ತುಂಬಾ ಉಪಯೋಗ ಆಗುತ್ತೆ. ಇದರಲ್ಲಿ ಅಷ್ಟು ಪೌಷ್ಟಿಕಾಂಶ ಇರುವಂಥ ಬೀಜ ಇದು. ಸೊ ಹೆಣ್ಮಕ್ಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅವಾಗವಾಗ ಆಗ್ತಾ ಇರುತ್ತೆ ಅಲ್ವಾ, ಸೊ ಅದು ಹಿಡಿತದಲ್ಲಿ ಬರುತ್ತೆ ಇದನ್ನು ತಿನ್ನೋದ್ರಿಂದ. ಮತ್ತು ಇದು ಏನಂತ ಅಂದರೆ ಒಮೆಗಾ 3 ಇರೋದ್ರಿಂದ ಪ್ರೋಟೀನು ಮತ್ತು ಫೈಬರು ಎಲ್ಲವೂ ಕೂಡ ಈ ಬೀಜದಲ್ಲಿ ಇರೋದ್ರಿಂದ ಇದನ್ನು ಸೇವಿಸೋದ್ರಿಂದ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ಸ್ಮೂತಿ ಜೊತೆ ಅಥವಾ ಸಲಾಡ್ ಜೊತೆ ಅಥವಾ ಮಜ್ಜಿಗೆ ಜೊತೆ ಈ ಥರ ಚಟ್ನಿ ಪುಡಿ ಈ ಥರ ಎಲ್ಲ ಮಾಡಿಕೊಂಡು ಕೂಡ ಸೇವಿಸ್ತಾರೆ. ಸೊ ಇಲ್ಲಿ ನಾನು ಅಗಸೆ ಬೀಜನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಮೀಡಿಯಮ್ಮು ಸಿಮ್ಮಲ್ಲಿ ಇಟ್ಕೊಂಡು ಅದನ್ನು ರೋಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕಡಲೆ ಬೀಜ ಮತ್ತು ಕರಿಬೇವಿನ ಸೊಪ್ಪು ನಾನು ಆಗಲೇ ಹೇಳಲಿಲ್ಲ ಅಲ್ಲ, ಇವಾಗ ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ನಾನು ಮರ್ತೋಗಿದ್ದೆ. ಮತ್ತು ಬೆಳ್ಳುಳ್ಳಿ ಈ ಮೂರನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಿಮಗೆ ಬೇಡ ಅಂತಂದರೆ ಸಪ್ರೇಟ್ ಕೂಡ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಮೂರನ್ನೂ ಹಾಕಿದ್ದೀನಿ. ಬಟ್ ಇದು ಫುಲ್ಲು ರೋಸ್ಟ್ ಆದಮೇಲೆ ಎಷ್ಟು ಘಮ ಘಮ ಅನ್ನೋ ಸ್ಮೆಲ್ ಬರುತ್ತೆ ಅಂದರೆ ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಫುಲ್ಲು ರೋಸ್ಟ್ ಆಗಿದೆ ಅಂತೇಳಿ. ಮತ್ತು ಕಡಲೆ ಬೀಜ ಇರುತ್ತಲ್ವ ಅದನ್ನು ನೀವು ಎತ್ಕೊಂಡು ನೀವು ಅದನ್ನು ಪ್ರೆಸ್ ಮಾಡಿ ನೋಡಿದ ತಕ್ಷಣವೇ ಆ ಸಿಪ್ಪೆನೂ ಹೋಗಿಬಿಟ್ಟು ಆ ಎಸಳಿರುತ್ತಲ್ವ ಅದನ್ನು ಕೂಡ ಆಗಬೇಕು. ಆವಾಗ ಅದು ಫುಲ್ಲು ರೋಸ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅದಾದಮೇಲೆ ಅದನ್ನು ಕೂಡ ಕೆಳಗಡೆ ಹಾಕಿಬಿಟ್ಟು ತಟ್ಟೆಗೆ ಹಾಕೋಬೇಕು. ಸೊ ಅದು ಫುಲ್ಲು ಎಲ್ಲ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಅದನ್ನು ಫೈನ್ ಪೌಡ್ರ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋ ಚಟ್ನಿ ಪುಡಿ ರೆಡಿ ಆಗುತ್ತೆ. ಸೊ ಅದು ಆರೋವರೆಗೂ ಕೂಡ ಸ್ವಲ್ಪ ನಾನು ನೆಲ್ಲಿಕಾಯಿದು ತಿಂತೀನಲ್ವ, ಅದು ಬೆಳಿಗ್ಗೆ ನಾನು ಅದು ಜ್ಯೂಸ್ ಮಾಡ್ಕೊಂಡಿರಲಿಲ್ಲ. ಸೊ ಟೈಮ್ ಆಗಿತ್ತು ಅಂತೇಳಿ ಮಾಡ್ಕೊಂಡಿರಲಿಲ್ಲಲ್ವ, ಹಾಗಾಗಿ ಇವಾಗ ಹಾಗೇ ತಿನ್ಕೊಂಬಿಡೋಣ ಅಂಥೇಳಿ ತಿಂತಾಯಿದ್ದೆ. ನೆಲ್ಲಿಕಾಯಿ ಕೂಡ ಅಷ್ಟೇ ತುಂಬಾ ಒಳ್ಳೆಯದು. ಕೂದಲು ಬೆಳವಣಿಗೆಗಾಗಲಿ ಅಥವಾ ಚರ್ಮದ ಆರೋಗ್ಯಕ್ಕಾಗಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಾನು ಡೈಲಿ ಒಂದನ್ನು ಅದನ್ನು ಕನ್ಸ್ಯೂಮ್ ಮಾಡ್ಕೊಂಬಿಡ್ತೀನಿ. ಹಾಗೇ ತಿನ್ಕೊಂಬಿಡ್ತೀನಿ, ಇಲ್ಲಾಂತಂದರೆ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಯಾವುದ್ರಲ್ಲಾದರೂ ಒಂದರಲ್ಲಿ ನಾನು ಅದನ್ನು ತಿನ್ಕೊತೀನಿ. ಬಟ್ ಅದ್ರಲ್ಲಿ ಚಿತ್ರಾನ್ನನೂ ಕೂಡ ಮಾಡ್ತಾರೆ. ಒಂದು ಸಲ ನಾನು ಅದನ್ನು ಮಾಡಿ ಹೇಳ್ತೀನಿ ರೀ. ಒಂದು ಸಲ ಮಾಡಿದ್ದೆ, ಬಟ್ ಅದು ನಾರ್ಮಲ್ ಟೇಸ್ಟ್ ಬರೋಲ್ಲ, ಸ್ವಲ್ಪ ಒಗರು ಅಂತ ಅನಿಸುತ್ತೆ ಅಷ್ಟೇ. ಈಗ ನಾನು ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಅಂಥೇಳಿ ಜಾರ್ಗೆ ಹಾಕ್ಕೊತಾ ಇದ್ದೆ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು 2 ಸ್ಪೂನ್ ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅದು ಚಿಲ್ಲಿ ಪೌಡರ್ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಫುಲ್ಲು ಫೈನ್ ಪೌಡ್ರ್ ಮಾಡ್ಕೋಬೇಕು. ಯಾಕಂದರೆ ಬೀಜ ಫುಲ್ಲು ಅದು ಗ್ರೈಂಡ್ ಆಗಬೇಕು. ಬಾಯಿಗೆ ಸಿಗೋ ಥರ ಇದ್ದರೆ ಚೆನ್ನಾಗಿರಲ್ಲ ಚಟ್ನಿ ಪುಡಿನಲ್ಲಿ. ಸೊ ಹಾಗಾಗಿ ಫುಲ್ಲು ಅದು ನೈಸ್ ಆಗೋ ಥರ ಮಾಡ್ಕೋಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ ಇದಂತೂ. ನನಗಿದನ್ನು ಚಪಾತಿ ಜೊತೆ ಮತ್ತು ದೋಸೆ ಜೊತೆ ತಿನ್ನೋದಕ್ಕಿಂತ ಈ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತೀವಲ್ಲ, ಅದು ಆ ಥರ ತಿನ್ನೋದ್ರಲ್ಲಿ ತುಂಬಾ ರುಚಿ ಇರುತ್ತೆ. ನಾನು ಒಂದೊಂದು ಸಲ ಸಾಂಬಾರು
ಇದ್ರೂ ಕೂಡ ಒಂದು ಸಲ ಈ ಥರ ತಿನ್ನಬೇಕು ಅಂತ ಅನ್ನಿಸ್ದಾಗ ನಾನು ಹಾಕ್ಕೊಂಡು ತಿನ್ಕೊಂಬಿಡ್ತೀನಿ. ಇಲ್ಲಾಂತಂದರೆ ಸೈಡಿಗೆ ನಾನು ಒಂದು ಸ್ಪೂನಾದರೂ ಹಾಕ್ಕೊಂಡು ತಿಂತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ಒಳ್ಳೇದಲ್ವಾ. ಹೆಲ್ತಿಗೆ ಒಳ್ಳೆಯದು ಅಂತ ಅಂದಾಗ ಯಾಕೆ ತಿಂದೇ ಇರಬಾರ್ದು, ಯಾವುದ್ರಲ್ಲಾದರೂ ಒಂದು ರೀತಿಲಿ ನಾವು ಕನ್ಸ್ಯೂಮ್ ಮಾಡ್ಕೊಂಬಿಡ್ಬೇಕು. ನಮ್ಮ ಬಾಡಿಗೆ ಅದು ಒಳ್ಳೆಯದು ಅಂತ ಗೊತ್ತಾಗಾದ್ಮೇಲೆ ಬಿಡೋ ಅವಶ್ಯಕತೆ ಏನಿದೆ, ಹೇಗಾದರೂ ಮಾಡಿ ಅದನ್ನು ತಿನ್ನೋದ್ರಲ್ಲಿ ತಪ್ಪೇನಿದೆ. ಎಷ್ಟೆಷ್ಟೋ ಖರ್ಚು ಮಾಡಿ ಏನೇನೋ ನಾವು ಮಾಡಿ ತಿಂತೀವಿ ಅಂತ ಅಂದಾಗ ಈಸಿ ವೇನಲ್ಲಿ ನಮಗೆ ಸಿಗ್ತಾ ಇದೆ ಮತ್ತು ನಾವೇ ಇದನ್ನು ಮಾಡ್ಕೊಳ್ಬೋದು. ನಮ್ಮ ಹೆಲ್ತ್ ಕಾನ್ಸಿಯಸ್ ಇದೆ ಅಂತ ಅಂದಾಗ ಇದನ್ನೆಲ್ಲ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಮತ್ತು ಟೈಮೂ ಕೂಡ ಏನೋ ನಮಗೆ ವೇಸ್ಟ್ ಅಂತ ಅನಿಸಲ್ಲ. ಈಗ ನಮ್ಮ ಬಾಡಿಗೆ ನಾವು ಪೌಷ್ಟಿಕಾಂಶ ಕೊಡ್ತಾಯಿದ್ದೀವಿ ಅಂತ ಅಂದ್ಕೊಂಡಾಗ ಟೈಮ್ ವೇಸ್ಟ್ ಅಂತ ಹೆಂಗೆ ಅನಿಸುತ್ತೆ ಹೇಳಿ. ಸೊ ಅದು ಖುಷಿನೇ ಆಗುತ್ತೆ. ಈಗ ನಾವೇ ಅದ್ರ ಎಫರ್ಟ್ ಎಲ್ಲ ಹಾಕಿ ನಾವು ಮಾಡಿದ್ದೀವಿ ಅಂತ ಅಂದಾಗ ನಮಗೆ ಖುಷಿ ಆಗುತ್ತೆ ಅಲ್ವಾ. ಹಾಗೆ ಸೊ ನೋಡಿ ಈ ಥರ ಫೈನ್ ಪೌಡ್ರ್ ಆಗಬೇಕು. ಬೆರಳಲ್ಲಿ ಅದನ್ನು ನೋಡಿದಾಗ ಸ್ವಲ್ಪ ನೈಸ್ ಇದೆ ಅಂತ ಅನ್ನಿಸ್ಬೇಕು. ಆ ಥರ ಆಗೋವರೆಗೂ ಅದನ್ನು ಫೈನ್ ಪೌಡ್ರ್ ಮಾಡ್ಕೋಬೇಕು. ಈಗ ನಾನೊಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ನನಗೆ ಮಿನಿಮಮ್ ಒಂದು 20 ಡೇಸ್ ಬರುತ್ತೆ. ಯಾಕಂದ್ರೆ ನನ್ನ ಹಸ್ಬೆಂಡ್ಗೂ ಕೊಡ್ತೀನಲ್ವ, ಹಾಗಾಗಿ ಇಬ್ರಿಗೂ ಕೂಡ ಬರುತ್ತೆ. ಒಂದು 20-25 ಡೇಸೇ ಬರುತ್ತೆ. ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅದನ್ನೇ ಟೇಸ್ಟ್ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿ ಬಂದಿತ್ತು ಅಂತೇಳಿ ಹೇಳ್ತಾ ಇದ್ದೆ. ಸೊ ಈಗಾಗಲೇ ಅಗಸೆ ಬೀಜ ಮತ್ತು ಪಂಪ್ಕಿನ್ ಸೀಡ್ಸ್ ತಿನ್ನೋದು ನನಗೂ ಟೈಮ್ ಆಯ್ತಲ್ವ, ಹಾಗಾಗಿ ಅದನ್ನು ಕೂಡ ತಿನ್ಕೊಂಬಿಡೋಣ ಅಂತೇಳಿ ನಾನು ಒಂದು ಗ್ಲಾಸ್ಗೆ ಬಿಸಿನೀರು ಹಾಕಿಬಿಟ್ಟು 1 ಸ್ಪೂನು ಅಗಸೆ ಬೀಜದ್ದು ಪೌಡ್ರೂ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಇವಾಗ ಅದನ್ನು ನಾನು ಕುಡಿತಾ ಇದ್ದೀನಿ. ಇದನ್ನು ನಾನು ಏನು ಮಾಡ್ತೀನಿ ಅಂತ ಅಂದರೆ ಟಿಫನ್ ಆದಮೇಲೆ ಒಂದು 2 ಅವರ್ ಗ್ಯಾಪ್ ಬಿಟ್ಟಾದಮೇಲೆ ನಾನು ಇದನ್ನು ಕುಡಿತೀನಿ. ನಂದಿದು ಒಂಥರ ರೋಟೀನ್ ಥರ ಮಾಡ್ಕೊಂಡಿದ್ದೀನಿ ನಾನು ಇದನ್ನು. ಇಂತಿಂಥ ಟೈಮಲ್ಲೇ ಹೀಗೆ ನಾನು ಕುಡಿಬೇಕು, ಇಂಥ ಟೈಮಲ್ಲೇ ತಿಂಡಿ ತಿನ್ನಬೇಕು. ಆ್ಯಂಡ್ ಡ್ರೈ ಫ್ರೂಟ್ಸ್ ರಾತ್ರಿ ನೆನೆಸಿರ್ತೀನಲ್ವ, ಅದನ್ನು ತಿಂಡಿ ಆದಮೇಲೆ ಕುಡಿಬೇಕು. ಈ ಥರ ಒಂದು ಟೈಮಿಂಗ್ಸ್ ಮಾಡ್ಕೊಂಬಿಟ್ರೆ ನಿಮ್ಗೆ ಆ ರೋಟೀನು ಅದೇ ಥರ ಬಂದ್ಬಿಡುತ್ತೆ ಮತ್ತು ನಿಮ್ಮ ಬಾಡಿನೂ ಕೂಡ ನೀವು ಹೇಗೆ ಇಟ್ಕೊಳ್ತೀರ ಅದಕ್ಕೆ ಸ್ಪಂದಿಸುತ್ತೆ ಅದನ್ನು ಕೂಡ. ಹಾಗಾಗಿ ನಾನು ಆ ಥರ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಇಲ್ಲಿ ಒಂದು ಇದು ನಮ್ಮ ಮನೇಲಿ ಫ್ಯಾನ್ ತಂದಿದ್ರೆ ಅದನ್ನು ಫಿಟ್ ಮಾಡಿದ್ರು. ನನಗೆ ಇಲ್ಲಿವರೆಗೂ ಗೊತ್ತೇ ಇಲ್ಲ ಇದು ಯಾವ ಥರ ಇದು ಮಾಡೋದು ಅಂತ. ಪ್ರದಿಯವರೇನೇ ಆಪ್ರೇಟ್ ಮಾಡ್ತಾಯಿದ್ರು. ಇದಕ್ಕೆ ರಿಮೋಟ್ ಸಿಸ್ಟಮ್ ಇದೆ ಮತ್ತು ಇದು ಮಾಮೂಲಿ ಸೀದಾನೂ ತಿರುಗುತ್ತೆ ಮತ್ತು ಉಲ್ಟಾ ತಿರುಗಿದ್ರೆ ಬಿಸಿ ಗಾಳಿ ಬರುತ್ತೆ, ಸೀದಾ ತಿರುಗಿದ್ರೆ ಮಾಮೂಲಿ ಕೋಲ್ಡು ಗಾಳಿ ಬರುತ್ತೆ. ಸೊ ರಿಮೋಟ್ ಸಿಸ್ಟಮಲ್ಲಿದೆ ಇದು. 1ಇಂದ 4, 5, 6 ಆ ಥರ ಸ್ಪೀಡಲ್ಲಿ ಬರುತ್ತೆ. 1ಗೆ ಹಾಕಿದ್ರೆ ಸ್ವಲ್ಪ ಸ್ಪೀಡು, 2ಗೆ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಆ ಥರ ಇದೆ. ಸೊ ಹಾಗಾಗಿ ನಿಮಗೆ ತೋರಿಸೋಣ ಚೆನ್ನಾಗಿದೆಯಲ್ಲ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮತ್ತು ಇದೇನು ಗೊತ್ತಾ, ಇದು ಅವರ್ಸ್ಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. 2 ಅವರ್ಸು, 3 ಅವರ್ಸು, 5 ಅವರ್ಸು ಆ ಥರ ಇದೆ. ಅದನ್ನು ನಾವು ಸೆಟ್ ಮಾಡಿ ಮಲ್ಕೊಂಡ್ಬಿಡ್ತು ಅಂತಂದರೆ ಒಂದು 4 ಅವರ್ಸ್ ಆದಮೇಲೆ ನಾವು ಎದ್ದು ಆಫ್ ಮಾಡೋ ಅಗತ್ಯನೇ ಇರಲ್ಲ. ಆಟೋಮೆಟಿಕ್ಕಾಗಿ ಅದೇ ಆಫ್ ಆಗಿಬಿಟ್ಟಿರುತ್ತೆ. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ರಿಮೋಟಲ್ಲಿ. ಅಲ್ಲಿ 2 ಅವರ್ಸು, 4 ಅವರ್ಸು, 6 ಅವರ್ಸು, 8 ಅವರ್ಸು ಆ ಥರ ಇದೆ. ಮತ್ತು ರಿವರ್ಸ್ ಬಟನ್ ಕೂಡ ಇದೆ. ಮತ್ತು ಸ್ಪೀಡ್ ನೋಡಿ 1ಇಂದ 6ವರೆಗೂ ಇದೆ. ತುಂಬಾ ಚೆನ್ನಾಗಿತ್ತು ಅಂತ ಅನ್ನಿಸ್ತು, ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೆ. ಅದು ರಿವರ್ಸ್ ಹಾಕಿದ್ರೆ ಹಿಂದೆಯಿಂದ ಓಡುತ್ತೆ, ಅದು ಬಿಸಿ ಗಾಳಿ ಬರುತ್ತೆ. ಮತ್ತು ನಾರ್ಮಲಾಗಿ ಹಾಕಿದ್ರೆ ಅದು ಮಾಮೂಲಿ ನಾರ್ಮಲ್ ಗಾಳಿ ಬೀಸ್ತಾ ಇರುತ್ತೆ. ಹಾಗಾಗಿ ಅದನ್ನು ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಐ ಹೋಪ್ ನಿಮಗೆ ಇದು ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೈಕ್ ಕೊಡಿ. ಯಾಕಂತಂದರೆ ಇವಾಗ ತಾನೇ ನಾನು ವ್ಲಾಗ್ ಮಾಡೋದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ, ಹಾಗಾಗಿ ನಿಮ್ಮ ಎನ್ಕರೇಜ್ ಮಾಡಿದ್ರೆ ನಮಗೂ ಕೂಡ ಉತ್ಸಾಹ ಬರುತ್ತೆ. ನೆಕ್ಸ್ಟು ಹೊಸ ಹೊಸ ವೀಡಿಯೋಗಳನ್ನ ಮಾಡೋದಕ್ಕೆ ಅಥವಾ ಕಂಟೆಂಟ್ಗಳನ್ನ ಮಾಡೋದಕ್ಕೆ ನಮಗೂ ಕೂಡ ಒಂದು ಕಾನ್ಫಿಡೆಂಟ್ ಬರುತ್ತೆ ಅಂತೇಳಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.